ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸೋಮವಾರ ಬೆಳಗ್ಗೆಯಿಂದ ನೈಟ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸಂಡೇ ಮಾರ್ನಿಂಗಿಂದನೇ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಆದರೆ ಸಂಡೇ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಸಂಡೇ ಮಾರ್ನಿಂಗ್ದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸಾಟರ್ಡೆ ನಾನು ನನ್ನ ಹಸ್ಬೆಂಡು ಎಲೆಕ್ಟ್ರಿಕಲ್ ಅಂಗಡಿಗೆ ಹೋಗಿ ಕೆಲವೊಂದಿಷ್ಟು ಐಟಮ್ಸ್ ಬೇಕಾಗಿತ್ತು. ಈ ಫ್ಯಾನು ಮತ್ತು ಮಿರರ್ಸು ಇವೆಲ್ಲ ಬೇಕಾಗಿತ್ತು, ಅವನ್ನೆಲ್ಲ ಆರ್ಡ್ರ್ ಮಾಡಿ ಬಂದಿದ್ವಿ. ಸಂಡೇ ಮಾರ್ನಿಂಗ್ ಅವರು ತೊಗೊಂಬಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಸಂಡೇ ಮಾರ್ನಿಂಗ್ ತಿಂಡಿ ತಿನ್ನೋದಕ್ಕೆ ಅಂತಂದ್ಬಿಟ್ಟು ರೆಸ್ಟೋರೆಂಟ್ಗೆ ಹೋದ್ವಿ. ಯಾಕಂದರೆ ಇಲ್ಲಿ ಇಂಟೀರಿಯರ್ ವರ್ಕ್ ಮಾಡ್ತಿದ್ದಾರಲ್ವ, ಅವ್ರ ಲೇಬರ್ಸು ಅದೊಂದು ಇದೊಂದು ಕೇಳ್ತಾಯಿದ್ರು, ಇದು ಸರಿಯಾಗಿದೆಯಾ ಅದು ಸರಿಯಾಗಿದೆಯಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ನನಗೆ ಟಿಫನ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಹಾಗಾಗಿ ನನ್ನ ಹಸ್ಬೆಂಡು ಹೊರಗಡೆ ಹೋಗಿ ತಿನ್ಕೊಂಬಂದ್ಬಿಡೋಣ ಬಾ ಅಂತಂದ್ಬಿಟ್ಟು ಹೋಗಿ ತಿನ್ಕೊಂಡು ಬಂದ್ವಿ. ನೆಕ್ಸ್ಟ್ ಆಮೇಲೆ ಸ್ಯಾಟರ್ಡೆ ನನ್ನ ತಮ್ಮ ಬಂದಿದ್ದ. ಅವ್ನು ಬರಬೇಕಾದ್ರೆ ನಾನು ಕಾಲ್ ಮಾಡಿ ಕೇಳ್ತಾನೆ ಏನಾದರೂ ತೊಗೊಂಬರ್ಬೇಕಾ ಅಂತಂದ್ಬಿಟ್ಟು. ನಾನು ಮೊದಲಿಗೆ ಹೇಳೋದೆ ದೇವ್ರ ಪೂಜೆಗೆ ಹೂವು ತೊಗೊಂಬಂದು ಕೊಡು, ದೇವ್ರ ಪೂಜೆಗೆ ಹೂವು ತೊಗೊಂಬಂದು ಕೊಡು ಅಂತಂದ್ಬಿಟ್ಟು. ಅದಕ್ಕೆ ಈ ಸಲ ಅವನು ಒಂದು 2 kg-ಇಂದ 3 kg-ವರೆಗೂ ಹೂವು ತೊಗೊಂಬಂದು ಕೊಟ್ಬಿಟ್ಟಿದ್ದಾನೆ. ಕೇಳಬಾರ್ದು ನೀನು ಮತ್ತೆ 1 ತಿಂಗಳು ಅಂತಂತ ತೊಗೊಂಬಂದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಈಗ ನಾನು ಸೋಮವಾರ ಬೆಳಗ್ಗೆ ಕಾರಿಡಾರ್ ಕಸ ಗುಡಿಸ್ತಾ ಇದ್ದೀನಿ. ಸೆಕ್ಯೂರಿಟಿ ಗುಡಿಸ್ಕೊಂಡು ಹೋಗಿರ್ತಾರೆ, ಆದರೂ ನನಗೆ ಯಾಕೋ ಸಮಾಧಾನನೇ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಮತ್ತೆ ಒಂದು ಸಲ ಗುಡಿಸ್ತೀನಿ. ಅದಕ್ಕೆ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ, ಬೈಸ್ಕೊಂಡು ನಾನು ಮತ್ತೆ ಕಸ ಗುಡಿಸ್ತಾ ಇರ್ತೀನಿ. ಒಂದು ಸ್ವಲ್ಪ ಲೇಟ್ ಆಯಿತು ಇವತ್ತು, ಯಾಕಂದರೆ ಇಂಟೀರಿಯರ್ ವರ್ಕ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಚಿಕ್ಕ ಪುಟ್ಟ ಕೆಲಸಗಳಿದೆ ಅಷ್ಟೇ. ಅದಕ್ಕೆ ಒಂದಿಷ್ಟು ಲಿಸ್ಟನ್ನು ಮಾಡಿಕೊಂಡೆ, ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇದೆ ಅಂತಂದ್ಬಿಟ್ಟು ಲಿಸ್ಟ್ ಹಾಕ್ಕೊಂಬಿಟ್ರೆ ಅದನ್ನು ಅವ್ರು ಕೊಟ್ಟರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಅಂತಂದ್ಬಿಟ್ಟು ಅದನ್ನೆಲ್ಲ ಫುಲ್ ಮೇನ್ ಡೋರ್ ಹತ್ರ ಇಂದ ಹಿಡಿದು ರೂಮ್ಸ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಟಾಯ್ಲೆಟ್ಸ್ ಆಗಿರ್ಬೋದು, ಮತ್ತು ದೇವ್ರ ಮನೆ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ಎಲ್ಲ ಕಡೆ ಚೆಕ್ ಮಾಡಿಕೊಂಡು ಯಾವ್ಯಾವ ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳು ಬ್ಯಾಲೆನ್ಸ್ ಇದೆಯೋ ಅದನ್ನೆಲ್ಲ ಲೀಸ್ಟ್ ಹಾಕ್ಕೊಂಡು ಇಟ್ಕೊಳ್ಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟೇ ಆಗೋಯ್ತು. ಒಂದು 7:45 ಆಗೋಯ್ತು ಇಲ್ಲಿ ಕಸ ಗುಡಿಸೋದಕ್ಕೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ಡೋರ್ ಸೇಫ್ಟಿ ಗ್ರಿಲ್ಸ್ಗೆ ನನ್ನ ಹಸ್ಬೆಂಡು ಬ್ಲ್ಯಾಕ್ ಕಲರು ಮತ್ತು ವೈಟ್ ಕಲರ್ನ ಪೇಂಟ್ ಮಾಡಿಸಿದ್ದಾರೆ. ನಾನು ಮೊದಲಿದ್ದಿದ್ದ ಕಲರೇ ಚೆನ್ನಾಗಿದೆ, ಇರಲಿ ಬಿಡಿ ಅಂತ ಹೇಳ್ತಾ ಇದ್ದೆ. ಆದರೆ ಅವರು ಏನೋ ಇದು ವಾಸ್ತು ಅಂತೆ, ಅದೇನು ವಾಸ್ತುನೋ ನನಗಂತೂ ಗೊತ್ತಿಲ್ಲ. ವಾಸ್ತು ಇದು ಬ್ಲ್ಯಾಕ್ ಕಲರು ವೈಟ್ ಕಲರ್ ಇದ್ದರೆ ವಾಸ್ತು ಅಂತ ಹೇಳ್ತಾ ಇದ್ರು. ಸರಿನಪ್ಪ ಅಂತಂದ್ಬಿಟ್ಟು ನಾನು ಏನು ಮಾತಾಡೋದಕ್ಕೆ ಹೋಗಲಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅವರು ಇಷ್ಟಪಟ್ಟಾಗೆ ಏನಾದರೂ ಮಾಡ್ಕೊಳಕ್ಕೆ ಹೋಗ್ತಾ ಇದೆ ಮನೆ ಕೆಲಸಗಳಲ್ಲಿ, ಸರಿ ಬಿಡು ಅಂತಂದ್ಬಿಡ್ತೀನಿ. ಕೆಲವೊಂದಷ್ಟು ವಿಚಾರಗಳಲ್ಲಿ ಇಲ್ಲ ಚೆನ್ನಾಗಿರೋದಿಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಮೇನ್ ಡೋರ್ ಸೇಫ್ಟಿ ಗ್ರಿಲ್ಸ್ಗೆ ಬ್ಲ್ಯಾಕ್ ಕಲರು ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಪೇಂಟನ್ನು ಮಾಡಿಸಿದ್ದಾರೆ. ಇನ್ನು ಆ ಕಡೆ ಬಾಲ್ಕನಿ ಗ್ರಿಲ್ಸ್ ಇದೆ ಅಲ್ವಾ, ಅದಕ್ಕೆಲ್ಲ ಫುಲ್ ಬ್ಲ್ಯಾಕ್ ಮಾಡಿಸ್ಬಿಟ್ಟಿದ್ದಾರೆ. ಇದಕ್ಕೆ ಮಾತ್ರ ವೈಟು ಮತ್ತು ಬ್ಲ್ಯಾಕು ಕಾಂಬಿನೇಷನ್ ಮಾಡಿಸಿದ್ದಾರೆ ಅಷ್ಟೇ. ನೆಕ್ಸ್ಟ್ ಈಗ ಕಸ ಗುಡಿಸಿದ್ದಾಯಿತು, ಈಗ ಒರೆಸ್ತಾ ಇದ್ದೀನಿ. ಈ ಸದ್ಯಕ್ಕೆ 2 BHK ಮನೆ ಇದೆ ಅಲ್ವಾ, ನಾವು ಇವಾಗ ಇರೋ ಮನೆ, ಇಲ್ಲಿವರೆಗೂ ನಾನು ಕಸ ಗುಡಿಸಿ ಒರೆಸ್ತಾ ಇದ್ದೀನಿ. ಆಮೇಲೆ ನಾವು ಆ ಮನೆಗೆ ಹೋದ್ಮೇಲೆ ಇಷ್ಟೊಂದು ಇರೋದಿಲ್ಲ ಅಲ್ವಾ, ನಾನು ಒಳಗಡೆ ಕಸ ಗುಡಿಸಿ ಒರೆಸ್ಕೊಳ್ತೀನಿ. ಅದಾದಮೇಲೆ ಇಶ್ಯೂ ಬಾಕ್ಸ್ ಇದೆ ಅಲ್ವಾ, ಅಲ್ಲಿವರೆಗೂ ಕಸ ಗುಡಿಸ್ಕೊಂಡು ಒರೆಸ್ಕೊಂಬರೋದಷ್ಟೇ. ಇಲ್ಲಿವರೆಗೂ ಬಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ಇದು ರೆಂಟೆಡ್ಗೆ ಮನೆ ಕೊಡೋದಂತೆ ಓನರು, ಇದನ್ನು ಸೇಲ್ ಮಾಡೋದಿಲ್ಲಂತೆ. ಹಾಗಾಗಿ ಇವಾಗಲೇ ಮನೆ ನೋಡೋದಕ್ಕೆ ಬರ್ತಾನೆ ಇರ್ತಾರೆ. ನಾವು ಇವಾಗ ಈ ಮನೆಯಲ್ಲಿ ಇದ್ದೀವಿ, ಆದರೂ ಸಹಿತ ಪರ್ಮಿಷನ್ ಕೊಟ್ಟಿದ್ದೀವಿ, ಬಂದು ನೋಡ್ಕೊಂಡು ಹೋಗಿ ಪರವಾಗಿಲ್ಲ ಅಂತಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು 2-3 ಬಂದು ನೋಡ್ಕೊಂಡು ಹೋದ್ರು. ಆಮೇಲೆ ಅವ್ರು ಬಂದ ಮೇಲೆ ನಾನು ಇಲ್ಲಿವರೆಗೂ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ಬಂದರೆ ನನ್ನ ಹಸ್ಬೆಂಡ್ ಆಮೇಲೆ ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ನಾನು ಆ ಶೂ ಬಾಕ್ಸ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾನು ಆ ಕಸ ಗುಡಿಸಿ ಒರೆಸ್ಕೊಳ್ತೀನಿ ಅಷ್ಟೇ. ಇನ್ನು ಆಲ್ಮೋಸ್ಟ್ ಇಂಟೀರಿಯರ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತಲ್ವ, ಹಾಗಾಗಿ ನಾನಿಲ್ಲಿ ಆ ಕವರಲ್ಲಿ ಸ್ಲಿಪ್ಪರ್ಸ್ನೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ. ಅದನ್ನು ತಗೊಂಡೋಗಿ ಶೂ ಬಾಕ್ಸಲ್ಲಿ ಇಟ್ಟೆ. ಅದಕ್ಕೆ ನನ್ನ ಹಸ್ಬೆಂಡು ಆಗಲೇ ಶೂ ಬಾಕ್ಸಲ್ಲಿ ಸ್ಲಿಪ್ಪರ್ಸ್ನ ಇಟ್ಬಿಟ್ಟಮ್ಮ ಅಂತಂದರು. ಹೌದು, ಒಳಗಡೆ ಇಟ್ಬಿಟ್ಟೆ ಅಂತ ಹೇಳಿದೆ. ಇನ್ನೇನು ಆಲ್ಮೋಸ್ಟು ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸಣ್ಣ ಪುಟ್ಟ ಕೆಲಸ ಇದೆ, ಒಂದು ಹಾಫ್ ಡೇ ಕೆಲಸ ಅಷ್ಟೇ. ಅದಾದಮೇಲೆ ಚಿಮ್ನಿ ಫಿಕ್ಸ್ ಮಾಡೋದು ಮತ್ತು ಗೀಸರ್ ಫಿಕ್ಸ್ ಮಾಡೋದು ಇಷ್ಟೇ. ಇನ್ನೊಂದು ಡೀಪ್ ಕ್ಲೀನಿಂಗ್, ಅದು ಅರ್ಬನ್ ಕ್ಲೀನಿಂಗ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನಿಷ್ಟೇ ಇರೋದು ಕೆಲಸಗಳು, ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು.
ಇನ್ನು ಇಲ್ಲಿ ಹೊರಗಡೆ ಬಿಟ್ಟಿರುವ ಸ್ಲಿಪ್ಪರ್ಸ್ನೂ ಶೂ ಬಾಕ್ಸ್ ಒಳಗಡೆನೆ ಇಟ್ಬಿಡ್ಬೋದು. ಆದರೆ ಶೂ ಬಾಕ್ಸ್ ಒಳಗಡೆ ಅಲ್ಲಿ ಏನೂ ಹಾಕಿಲ್ಲ ಕೆಳಗಡೆಗೆ. ಹಾಗಾಗಿ ಅಲ್ಲೇನಾದರೂ ಒಂದು ಕವರ್ಸ್ನ ಹಾಕ್ಬಿಟ್ಟು ಆಮೇಲೆ ಈ ಸ್ಲಿಪ್ಪರ್ಸ್ನೆಲ್ಲ ಒಳಗಡೆ ಬಿಟ್ಟರೆ ಆಯಿತು ಅಂತಂದ್ಬಿಟ್ಟು ನಾನು ಹೊರಗಡೆನೇ ಬಿಡ್ತಾ ಇದ್ದೀನಿ ಸದ್ಯಕ್ಕೆ. ಯಾಕಂದರೆ ಓಡಾಡ್ಕೊಂಡು ಬಂದಿರ್ತೀವಿ, ಆ ಸ್ಲಿಪ್ಪರ್ಗೆ ಮಣ್ಣೆಲ್ಲ ಅಂಟ್ಕೊಂಡಿರುತ್ತಲ್ವ, ಅದೆಲ್ಲ ಶೂ ಬಾಕ್ಸ್ ಒಳಗಡೆ ಬಿಟ್ಟರೆ ಹಾಗೆ ಮಣ್ಣೇ ಇರುತ್ತೆ. ಅದಕ್ಕೆ ಒಂದು ಕವರ್ ಅಂತ ಹಾಕ್ಬಿಟ್ಟು ಆಮೇಲೆ ಆ ಸ್ಲಿಪ್ಪರ್ಸ್ನ ಬಿಟ್ಟರೆ ಮಣ್ಣೇನಾದರೂ ಬಿದ್ದರೂ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಈ ಸದ್ಯಕ್ಕೆ ನಾವು ಹೊರಗಡೆನೇ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಹೊರಗಡೆ ಕಸ ಗುಡಿಸಿದ್ದು ಒರೆಸಿದ್ದೆಲ್ಲ ಆಯಿತು. ಈಗ ಮನೆ ಒಳಗಡೆ ಕಸ ಗುಡಿಸ್ತಾ ಇದ್ದೀನಿ. ಇಲ್ಲಿ ಬಾಕ್ಸಲ್ಲಿ ಸಂಡೇ ಎಲ್ಲ ಫುಲ್ ಇತ್ತಲ್ಲ ಐಟಮ್ಸ್ ಎಲ್ಲ, ಆ ಸಂಡೇ ಈವ್ನಿಂಗ್ ಎಲ್ಲನೂ ಐಟಮ್ಸ್ನ ಫಿಕ್ಸ್ ಮಾಡಿಬಿಟ್ರು. ಇವಾಗ ಆ ಬಾಕ್ಸು ಏನಕ್ಕಾದರೂ ಇರಲಿ, ಈ ಗೃಹ ಪ್ರವೇಶ ಮಾಡಿದಾಗಲೆಲ್ಲ ಏನಕ್ಕಾದರೂ ಯೂಸ್ ಆಗ್ಬೋದೇನೋ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸಂಡೇ ಫುಲ್ ಡೇ ನಾನು ಮನೆ ಕೆಲಸಗಳು ಏನು ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ತಲೆಗೆ ಎಣ್ಣೆ ಇಟ್ಕೊಳ್ಳೋದಕ್ಕೂ ಸಹ ಆಗಲಿಲ್ಲ. ಅಲ್ಲಿ ಅವರು ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮಾಡ್ತಾ ಇದ್ರಲ್ವ, ಹಾಗಾಗಿ ಅವರು ಆ ಐಟಮ್ ಇಲ್ಲ, ಈ ಐಟಮ್ ಇಲ್ಲ, ಇದು ಇಲ್ಲಿ ಫಿಕ್ಸ್ ಮಾಡಬೇಕಾ, ಅದು ಅಲ್ಲಿ ಫಿಕ್ಸ್ ಮಾಡಬೇಕಾ ಅಂತಂದ್ಬಿಟ್ಟು ಕರೆದು ಕೇಳ್ತಾನೆ ಇದ್ದರು. ಅವ್ರ ಹತ್ರ ಹೋಗೋದು, ನೋಡ್ಕೊಂಬರೋದು, ಸರಿ ಇಲ್ಲಿರಲಿ ಅಂತ ಹೇಳಿ ಬಂದಿದ್ದಾದಮೇಲೆ ನೆಕ್ಸ್ಟ್ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಕರೀತಾ ಇದ್ರು. ಹಾಗಾಗಿ ಮನೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ, ನನ್ನ ತಲೆ ಕೂದಲಿಗೆ ಎಣ್ಣೆ ಇಟ್ಕೊಳ್ಳೋದಕ್ಕೂ ಆಗಲಿಲ್ಲ. ಈಗ ತಲೆ ಕೂದಲಿಗೆ ಎಣ್ಣೆಯನ್ನು ಇಟ್ಕೊಂಡು ಈ ಮನೆ ಕಸ ಗುಡಿಸೋಷ್ಟರಲ್ಲಿ ತಲೆ ಎಲ್ಲ ನೆಂದಿರುತ್ತೆ, ಆಮೇಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ನಾನು ತಲೆ ಕೂದಲಿಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಮರ್ತುಬಿಟ್ಟಿದ್ದೆ, ಬೆಳಗ್ಗೆ ಎದ್ದಾಗ ಇದೊಂದು ಕೆಲಸಗಳು ಮಾಡ್ತಾ ಮರ್ತುಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು ನನಗೆ, ಇವಾಗ ಇಟ್ಕೊಳ್ಳೋಣ, ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ತಲೆ ಕೂದಲಿಗೆ ಎಣ್ಣೆಯನ್ನು ಇಟ್ಕೊಂಡು ಮನೆ ಕಸ ಗುಡಿಸಿದ್ದಾದ್ಮೇಲೆ ಇನ್ನು ಫ್ರಿಜ್ಜು ಮತ್ತು TV ಯೂನಿಟ್ ಎಲ್ಲ ಹಾಗೆ ಒರೆಸ್ಕೊಂಬಂದ್ಬಿಡ್ತೀನಿ. ಯಾಕಂದರೆ ಮನೆ ಕಸ ಗುಡಿಸಿದ್ದಾದ್ಮೇಲೆ ಆ ಧೂಳೆಲ್ಲ ಹೋಗ್ಬಿಟ್ಟು ಇಲ್ಲಿ ಫ್ರಿಜ್ ಮೇಲೆ ಮತ್ತು TV ಒಂದು ಯೂನಿಟ್ ಮೇಲೆಲ್ಲ ಹೋಗಿ ಕೂತ್ಕೊಂಡಿರುತ್ತೆ. ಅದು ಮೊದಲಿಂದನೂ ನನಗೆ ಅಭ್ಯಾಸ ಆಗೋಗಿದೆ. ಹಾಗಾಗಿ ನಾನು ಈ ಒಂದು 2 ಕೆಲಸಗಳನ್ನು ಮಿಸ್ ಮಾಡೋದೇ ಇಲ್ಲ. ಇದನ್ನು ಯಾವಾಗಲೂ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತೀನಿ. ಇವತ್ತು ನಾನು ಮನೆ ಒರೆಸ್ಬೇಕಾಗಿತ್ತು. ಸೋಮವಾರ ದಿನ ನಾನು ಯಾವಾಗಲೂ ಮನೆ ಒರೆಸ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲಿ ಆಗಲಿಲ್ಲ ಅಂತಂದರೆ ಮಂಗಳವಾರದ ದಿನ ಮನೆ ಒರೆಸ್ತೀನಿ. ಆದರೆ ಇವತ್ತು ನನಗೆ ಮನೆ ಒರೆಸೋದಕ್ಕೇ ಆಗಲಿಲ್ಲ. ಯಾಕಂದರೆ ಅಲ್ಲಿ ಮನೆಯಲ್ಲಿ ಇಂಟೀರಿಯರ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತಲ್ವ, ಇನ್ನು ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇದೆ ಅಂತಂದ್ಬಿಟ್ಟು ಎಲ್ಲ ಲೀಸ್ಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೆ ಬೆಳಗ್ಗೆ ಒಂದು 7:45 ಆಗೋಯಿತು. ಆಮೇಲೆ ಕಾರಿಡಾರ್ ಕಸ ಗುಡಿಸಿ ಒರೆಸೋಷ್ಟರಲ್ಲಿ ಒಂದು 8 ಗಂಟೆ ಆಯಿತು. ಮತ್ತೆ ಮನೆ ಒಳಗಡೆ ಕಸ ಗುಡಿಸಿ ಬೆಡ್ ಸ್ಪ್ರೆಡ್ ಎಲ್ಲ ಹೋದ್ರಿ, ಮತ್ತೆ ಎಲ್ಲ ನೀಟಾಗಿ ಒರೆಸಿ ಸೆಟ್ ಮಾಡಿ, ಅದಾದಮೇಲೆ ಟಿಫನ್ ಮಾಡಿ, ಆಮೇಲೆ ಮನೆ ಒರೆಸಿ, ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಮತ್ತು ಅವ್ರು ಬರ್ತಾರಲ್ವ, ಅವ್ರ ಜೊತೆ ಮಾತಾಡಬೇಕಾಗುತ್ತೆ. ಆಮೇಲೆ ನಾನು ಪೂಜೆ ಮಾಡಿದ್ದೀನಿ ಅಂತಂದರೆ ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಆದರೂ ಬೇಕಾಗುತ್ತೆ ನಾನು ಶ್ಲೋಕಗಳನ್ನು ಹೇಳ್ಕೊಳ್ಳೋದಕ್ಕೆ. ಅದಕ್ಕೆಲ್ಲ ಆಗೋದಿಲ್ಲ. ನಾಳೆ ಒರೆಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವತ್ತು ನಾನು ಮನೆ ಒರೆಸ್ಲಿಲ್ಲ. ನೆಕ್ಸ್ಟ್ ಈಗ ನೈಟ್ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಟಬ್ಗಾಕಿ ಇಟ್ಟಿದ್ನಲ್ವ, ಆ ಪಾತ್ರೆಗಳನ್ನೆಲ್ಲ ಇವಾಗ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಇವಾಗಂತೂ ನನಗೆ ಬೆಳಗ್ಗೆ ಟೈಮಲ್ಲಿ ಈ ಕಿಚನ್ ಯುಟಿಲಿಟಿಯಲ್ಲಿ ಬಿಸಿಲು ಬೀಳೋದ್ರಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಟಬ್ನ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳೇನಾದರೂ ತೇವ ಇತ್ತು ಅಂತಂದರೆ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂದರೆ ಹಾಗೆ ಬೇಗನೆ ಒಣ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಯೂಸ್ ಆಗ್ತಾ ಇದೆ ಬಿಸಿಲು ಅನ್ನೋದು ಬೆಳಗ್ಗೆ ಟೈಮ್ ಬೀಳೋದ್ರಿಂದ. ನೆಕ್ಸ್ಟ್ ಇವಾಗ ನೈಟ್ ಟೈಮ್ ಏನಾದರೂ ಒಂದು ಸ್ವಲ್ಪ ರೈಸ್ ಉಳಿದಿತ್ತು ಅಂತಂದರೆ ಕುಕ್ಕರಲ್ಲಿ ಹಾಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಒಂದು ಬಟ್ಲಿಗೆ ಆ ರೈಸನ್ನು ಹಾಕಿ ಆಮೇಲೆ ಕುಕ್ಕರ್ ವಾಶ್ ಮಾಡಿ ಆಮೇಲೆ ನಾನು ರೈಸ್ ಮಾಡೋದು.
ಅಂದರೆ ನಮ್ಮ ಹಿರಿಯರು ಹೇಳ್ತಾರಲ್ವಾ, ನೈಟ್ ನಾವು ಅಡುಗೆ ಮಾಡಿರುವ ಪಾತ್ರೆಗಳನ್ನು ಹಾಗೆ ಖಾಲಿ ಮಾಡಬಾರ್ದು, ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಆಹಾರನ ಹಾಗೆ ಇಟ್ಬಿಟ್ಟು ಮಾರ್ನಿಂಗ್ ಎದ್ದು ಅದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳೋದಾಗಿರ್ಬೋದು, ಮತ್ತು ಇಲ್ಲಾಂದರೆ ಒಂದು ಬಟ್ಲಿಗೆ ಹಾಕ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡಿ ಆಮೇಲೆ ಪಾತ್ರೆಗಳನ್ನು ವಾಶ್ ಮಾಡಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿನೇ ನಾನು ಏನಾದರೂ ಮುದ್ದೆ ಮಾಡಿದ್ದೀನಿ ಅಂತಂದರೂ ಅಷ್ಟೇ, ನಾನು ನೆನೆಸಿಡೋದಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಮುದ್ದೆಯನ್ನು ಹಾಕಿ ಹಾಗೆ ಇಟ್ಟಿರ್ತೀನಿ. ರೈಸ್ ಮಾಡಿದ್ರೆ ಮತ್ತು ಸಾಂಬಾರು ಮಾಡಿದ್ರೆ ಏನೇ ಅಡುಗೆ ಮಾಡಿದ್ರು ಅಷ್ಟೇ, ನಾನು ನೈಟ್ ಟೈಮ್ ಏನು ಬೇರೆ ಒಂದು ಬಟ್ಲಿಗೆ ಎಕ್ಸ್ಚೇಂಜ್ ಮಾಡಿ ನಾನು ಪಾತ್ರೆಗಳನ್ನು ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ, ಹಾಗೆ ಇಟ್ಬಿಡ್ತೀನಿ. ಮಾರ್ನಿಂಗ್ ಎಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡಿ ಆಮೇಲೆ ಪಾತ್ರೆಗಳನ್ನು ವಾಶ್ ಮಾಡ್ತೀನಿ. ನೆಕ್ಸ್ಟ್ ಈಗ ನೈಟ್ ಮಾಡಿದ್ದು ಸಾಂಬಾರು ಒಂದು ಸ್ವಲ್ಪ ಇತ್ತು, ಅದಕ್ಕೆ ಬಿಸಿ ರೈಸ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಕುಕ್ಕರೆಲ್ಲ ವಾಶ್ ಮಾಡಿ ಅಲ್ಲಿ ಇಟ್ಬಿಟ್ಟು ಈಗ ಬಂದು ನಾನು ಬಟ್ಟೆಗಳು ಒಂದು ಸ್ವಲ್ಪ ವಾಷಿಂಗ್ ಮಷಿನ್ಗೆ ಹಾಕೋದಿತ್ತು, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತಾಯಿದ್ದೀನಿ. ಯಾವ್ದ್ಯಾವುದು ಮಷಿನ್ಗೆ ಹಾಕೋದು, ಯಾವ್ದ್ಯಾವುದು ಹ್ಯಾಂಡ್ ವಾಶ್ ಮಾಡೋದು ಅಂತಂದ್ಬಿಟ್ಟು. ಹ್ಯಾಂಡ್ ವಾಶ್ ಮಾಡೋ ಬಟ್ಟೆಗಳನ್ನು ಹಾಗೆ ಇಟ್ಟಿರ್ತೀನಿ. ಮಧ್ಯಾಹ್ನ ಯಾವಾಗಲಾದರೂ ಹ್ಯಾಂಡ್ ವಾಶ್ ಮಾಡ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಏನೋ ಇಲ್ಲ ಅಂತಂದರೆ ಅದ್ರ ನೆಕ್ಸ್ಟ್ ಏನೋ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಸ್ವಲ್ಪನೇ ಇರುತ್ತೆ, ನಂದೇ ಒಂದು 2 ಡ್ರೆಸ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಹ್ಯಾಂಡ್ ವಾಶ್ ಮಾಡೋದು ಫೇಸ್ ಟವಲ್ಸ್ ಇರುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಇರೋದಿಲ್ಲ. ನೆಕ್ಸ್ಟ್ ಈಗ ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕ್ಬಿಟ್ಟು ಬಂದಿದ್ದಾದಮೇಲೆ ಇವಾಗ ನಾನು ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಒದ್ರಿ ಇವಾಗ ಸೆಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆನೇ ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಒದ್ರಿ ಆಮೇಲೆ ನಾನು ಮನೆ ಕಸ ಗುಡಿಸಿರ್ತೀನಿ. ಆಮೇಲೆ ಕೆಲವೊಂದಿಷ್ಟು ಕೆಲಸಗಳೇನಾದರೂ ಇತ್ತು ಅಂತಂದರೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಸೆಟ್ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಈಗ ನಾನು ಮೊದಲು ಹೊಸ್ಲು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಹೊಸ್ಲು ಪೂಜೆ ಮಾಡೋದಕ್ಕೆ ಹೊರಗಡೆ ಹೋದೆ, ಅಷ್ಟರಲ್ಲಿ ನನ್ನ ತಮ್ಮ ಬಂದ. ನೋಡ್ತಾ ಇರ್ಬೋದು, ಅವನು ಇವತ್ತೇನು ಬೇಕು ಅಂತ ಕೇಳ್ದ. ಏನು ಬೇಡ ಅಂತ ಹೇಳ್ದೆ. ಲಾಸ್ಟ್ ಟೈಮ್ ಬಂದಾಗ ಅವನು ತರಕಾರಿ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ನಾನು ತೊಗೊಂಬಂದಿದ್ದಕ್ಕೆ ನನಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ವ, ನೀನು ನಾನು ತೊಗೊಂಬರ್ತಾ ಇದ್ದೆ ಅಂತ ಹೇಳ್ದ. ಹಾಗಾಗಿ ಮತ್ತೆ ಕೇಳ್ದ ತರಕಾರಿ ಏನಾದರೂ ಬೇಕಾ ಅಂತ ಅಂದ್ಬಿಟ್ಟು. ನಾನು ಇಲ್ಲಿ ತಗೊಳ್ತೀನಿ ಅಂತಂದ್ರು, ಇಲ್ಲ ಹೇಳು ನಾನು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಅವನೇ ತೊಗೊಂಬಂದ. ಆಮೇಲೆ ಅವನು ಬಂದು ತರಕಾರಿ ಎಲ್ಲ ಇಟ್ಟು ನಾನು ಟ್ರೈಪಾಡಲ್ಲಿ ಮೊಬೈಲ್ನ ಸೆಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಅದನ್ನು ನೋಡಿಬಿಟ್ಟು ಆಮೇಲೆ ಅವನು ನನಗೆ ಹೇಳ್ದ, ನನ್ನೆಲ್ಲಾದರೂ ವಿಡಿಯೋದಲ್ಲಿ ಹಾಕ್ಬಿಟ್ಟಿ ಅಮ್ಮ ಅಂತ ಹೇಳ್ದ. ಇಲ್ಲ ನಾನು ಹಾಕ್ತೀನಿ ಅಂತ ಹೇಳಿದೆ. ಹಾಕ್ಬೇಡ ಅಂತ ಹೇಳ್ದ. ಅವ್ನ ಫೇಸ್ ಕಾಣಿಸ್ಲಿಲ್ಲಲ್ಲ, ಹಾಗಾಗಿ ನಾನು ಆ ಕ್ಲಿಪ್ಪಿಂಗ್ಸ್ನ ಹಾಗೆ ಇಟ್ಟಿದ್ದೀನಿ ಅಷ್ಟೇ. ನಾನು ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದಾಗ ನನ್ನ ಹಸ್ಬೆಂಡು ಅಷ್ಟೇ ಆಗಾಗ ಅವರು ಬಂದು ಓಡಾಡೋದೆಲ್ಲ ಇರುತ್ತೆ. ಆದರೆ ಅವರು ಹೇಳ್ತಾ ಇರ್ತಾರೆ, ನನ್ನ ವಿಡಿಯೋದಲ್ಲಿ ಹಾಕ್ಬಿಟ್ಟು ಅಮ್ಮ ನೀನು ಅದನ್ನು ಎಡಿಟ್ ಮಾಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಎಡಿಟ್ ಮಾಡಿಬಿಡ್ತೀನಿ. ಹಾಗೆ ನನ್ನ ತಮ್ಮನೂ ಅಷ್ಟೇ, ಅವನು ನನ್ನ ಎಡಿಟ್ ಮಾಡು ಅಂತ ಹೇಳ್ತಿರ್ತಾನೆ. ಊರಿಗೆ ಹೋದಾಗೂ ಅಷ್ಟೇ, ನೀನು ಹಾಕ್ತೀನಿ ಅಂತ ಅಂದ್ಬಿಟ್ಟು ತಮಾಷೆಗೆ ವಿಡಿಯೋಗಳನ್ನು ಮಾಡ್ಕೊಂಡಿರ್ತೀನಿ. ಆದರೆ ನಾನು ಹಾಕೋದಕ್ಕೆಲ್ಲ ಹೋಗೋದಿಲ್ಲ. ಸುಮ್ಮನೆ ಯಾಕೆ ಅವ್ರಿಗೆ ಇಷ್ಟ ಇಲ್ದಿದ ಮೇಲೆ ನಾನು ವಿಡಿಯೋಗಳಲ್ಲಿ ಹಾಕೋದು ಬೇಡ ಅಂತಂದ್ಬಿಟ್ಟು. ಆದರೆ ನನಗೆ ಸಪೋರ್ಟ್ ಮಾಡ್ತಾನೆ ಅವನು, ವೀಡಿಯೋಸ್ ಮಾಡೋದಕ್ಕೆ ಮಾಡು ಅಂತ ಹೇಳ್ತಾನೆ. ಆದರೆ ಅವನು ಮಾತ್ರ ಬರೋದಿಲ್ಲ. ನೆಕ್ಸ್ಟ್ ಇವಾಗ ಹೇಳ್ಕೊಂಡು ಬಂದೆ ನಾನು, ಹಾಗೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರ್ತೀಯ ನೀನು, ನಾನು ಹಾಕ್ತೀನಿ ಅಂತ ಹೇಳಿದೆ. ನನ್ನ ಹಾಕ್ಬಿಡ ಅಂತಂದ. ಸರಿ ಹಾಕೋದಿಲ್ಲ ಸುಮ್ಮನಿರಪ್ಪ ಅಂತಂದೆ. ಅವ್ನ ಫೇಸ್ ಕಾಣಿಸ್ಲಿಲ್ವಲ್ಲ, ಹಾಗಾಗಿ ನಾನು ಹಾಕಿದ್ದು. ಫುಲ್ ಏನಾದರೂ ಹಾಕಿದ್ದೀನಂದರೆ ಹಂಗೆ ಕಾಲ್ ಮಾಡ್ತಾನೆ, ನನ್ನ ಎಡಿಟ್ ಮಾಡಿಲ್ಲ ನೀನು ಅಂತಂದ್ಬಿಟ್ಟು ಹಂಗೆ ಸತಾಯಿಸ್ತಾನೆ. ಅದಕ್ಕಾಗಿ ನಾನು ವಿಡಿಯೋದಲ್ಲಿ ಹಾಕೋದಿಲ್ಲ ಅವ್ರನ್ನೆಲ್ಲ. ನಾನು ಅವ್ರನ್ನ ರೀಸನ್ ಕೇಳಿದ್ದೀನಿ, ನನ್ನ ಹಸ್ಬೆಂಡ್ನ ಮತ್ತು ನನ್ನ ತಮ್ಮನ, ಯಾಕೆ ನೀವು ವೀಡಿಯೋಗಳಲ್ಲಿ ಬರೋದಿಲ್ಲ ಅಂತಂದ್ಬಿಟ್ಟು. ಅವರಿಬ್ಬರೇ ಜಾಸ್ತಿ ಇರ್ತಾರಲ್ವಾ, ನನ್ನ ಜೊತೆ ಮಾತಾಡೋದಾಗಿರ್ಬೋದು, ಅವರಿಬ್ಬರು ಜಾಸ್ತಿ ಮಾತಾಡ್ತಿರ್ತಾರೆ. ಹಾಗಾಗಿ ನಾನು ಅವ್ರನ್ನ ಮಾತ್ರ ಕೇಳಿದ್ದೀನಿ, ಯಾಕೆ ನೀವು ವೀಡಿಯೋಗಳಲ್ಲಿ ಬರ್ಬೋದಲ್ವಾ ಅಂತಂದರೆ ಹಂಗೆ ಹೇಳ್ತಾರೋ, ಏನೋ ಒಂಥರ ನಾಚಿಕೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಸರಿ ಬಿಡ್ರಪ್ಪ ಅಂತಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ಮನೆ ಒಳಗಡೆ ದೇವ್ರ ಪೂಜೆನ ನನ್ನ ಹಸ್ಬೆಂಡ್ ಮಾಡಿದ್ರು. ಅವ್ರು ಮಾಡಿದ್ದಾದ್ಮೇಲೆ ನಾನಿವಾಗ ಅವ್ರಿಗೆ ಟಿಫನ್ ಇಟ್ಕೊಟ್ಟು ಕೆಲವೊಂದಿಷ್ಟು ಶ್ಲೋಕಗಳನ್ನು ಹೇಳ್ಕೊಳ್ಳೋದು, ಹಾಗೆ ಗಣಪತಿ ಶ್ಲೋಕನ ಬರೆಯೋದು ಇದು ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮುಗಿಸಿ ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ನಾನು ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಇವಾಗ ಊರಿಂದ ಅಮ್ಮ ಹಾಲು ಕಳಿಸ್ಕೊಟ್ಟಿದ್ರು, ಅದನ್ನು ಬಿಸಿ ಮಾಡೋಣ ಅಂತಂದ್ಬಿಟ್ಟು ಮೊದಲಿಗೆ ನಾನು ಇದನ್ನು ಉಕ್ಕರೆ ಹಾಕೋದು ಅಂತಾರೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಯಾಕಂದರೆ ಡೈರೆಕ್ಟಾಗಿ ನಾವು ಪಾತ್ರೆ ಒಳಗಡೆನೆ ಹಾಲು ಹಾಕ್ಬಿಟ್ಟಿದ್ದೀವಿ ಅಂತಂದರೆ ಒಡ್ಕೊಂಡ್ಬಿಡುತ್ತಂತೆ. ಹಾಗಾಗಿ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಬಿಸಿ ಮಾಡಿ ಹೊರಗಡೆ ಚೆಲ್ಲಿ ಆಮೇಲೆ ಹಾಲು ಹಾಕಿದ್ರೆ ಅದು ಒಡ್ಕೊಳ್ಳೋದಿಲ್ಲಂತೆ. ಈ ರೀತಿಯಾಗಿ ಮಾಡ್ತೀನಿ. ಹಾಗೆ ಒಂದು ಸೈಡಲ್ಲಿ ನಾನು ಕಾಫಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಮನೆಯಲ್ಲಿ ನನ್ನ ತಮ್ಮ, ನನ್ನ ಹಸ್ಬೆಂಡು ಮತ್ತು ಇಂಟೀರಿಯರ್ ಅನ್ನ ಎಲ್ಲ ಮಾತಾಡ್ತಾ ಇದ್ರು. ನಾನಿನ್ನೂ ಟಿಫನ್ ಮಾಡಿರ್ಲಿಲ್ವಲ್ಲ, ಹಾಗಾಗಿ ಟಿಫನ್ ತಿನ್ಕೊಂಡು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಈಗ ಹಾಲು ಕಾಯಿಸ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ಊರಿಂದ ಅಮ್ಮ ಏನಾದರೂ ಹಾಲನ್ನು ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ನನ್ನ ಹಸ್ಬೆಂಡ್ ಅವಾಗ ಕಾಮಿಡಿ ಮಾಡ್ತಾ ಇರ್ತಾರೆ. ಯಾಕಂದರೆ ಪಾಕೆಟ್ ಹಾಲು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ, ಅದಕ್ಕೆಲ್ಲ ಪೌಡರ್ಸ್ ಎಲ್ಲ ಹಾಕ್ಬಿಟ್ಟು ಗಟ್ಟಿ ಬರೋ ರೀತಿಯಾಗಿ ಮಾಡಿರ್ತಾರಂತೆ. ಆದರೆ ಡೈರೆಕ್ಟಾಗಿ ಹಸುವಿಂದ ಹಾಲನ್ನು ಕರ್ಕೊಂಡ್ರೆ ಅದೊಂದು ಸ್ವಲ್ಪ ನೀರು ಥರ ಇರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಈ ಸಲ ನಿಮ್ಮಮ್ಮಗೆ ಹೇಳು ಹಸುಗೆ ನೀರನ್ನು ಒಂದು ಸ್ವಲ್ಪ ಕಡಿಮೆ ಇಡೋದಕ್ಕೆ, ಹಾಲೆಲ್ಲ ನೀರು ಥರ ಕೊಡ್ತಾ ಇದೆ, ಅದಕ್ಕೆ ನೀರು ಒಂದು ಸ್ವಲ್ಪ ಕಡಿಮೆ ಇಡೋದಕ್ಕೆ ಹೇಳು ಅಂತ ಹೇಳ್ತಿರ್ತಾರೆ. ನೀರು ಜಾಸ್ತಿ ಹಸುಗೆ ಇಟ್ಟರೆ ಹಾಲು ನೀರು ಥರ ಕೊಡುತ್ತಾ ಅಂತಂದ್ಬಿಟ್ಟು ನಾನು ಅವರನ್ನು ಕೇಳ್ತಾ ಇರ್ತೀನಿ. ಅದಕ್ಕೆ ಅವರು ಹೌದು, ಹಸುಗೆ ನೀರೇನಾದರೂ ಜಾಸ್ತಿ ಕೊಟ್ಟರೆ ತಾನೇ ಅದು ಹಾಲೆಲ್ಲ ನೀರು ಥರ ಕೊಡೋದು ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಇದು ಸುಮ್ಮನೆ ತಮಾಷೆಯಾಗಿ ಹೇಳ್ತಿರ್ತಾರೆ ಅಷ್ಟೇ. ಆದರೆ ನಾನು ಅದನ್ನು ಗಮನಿಸಿದ್ದೀನಿ. ಊರಿಂದ ಹಾಲನ್ನು ಕಳಿಸ್ಕೊಡ್ತಾರಲ್ವಾ, ಮತ್ತು ನಾವು ಊರಿಗೆ ಹೋದಾಗ ಹಾಲು ಇರುತ್ತೆ ಅಲ್ವಾ, ಅದರಲ್ಲಿ ಕಾಫಿ ಟೀ ಮಾಡಿದಾಗ ಒಂದು ಸ್ವಲ್ಪ ನೀರು ಥರನೇ ಇರುತ್ತೆ. ಆದರೆ ಇಲ್ಲಿ ಪಾಕೆಟ್ ಹಾಲು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ರೀಸನ್ ಸಹ ತಿಳ್ಕೊಂಡಿದ್ದೀವಿ. ಇದಕ್ಕೆಲ್ಲ ಪೌಡರ್ಸ್ ಎಲ್ಲ ಹಾಕ್ತಾರಂತೆ, ಅಂದರೆ ಬೆಣ್ಣೆ ಎಲ್ಲ ತೆಗೆದ್ಬಿಟ್ಟು ಪೌಡರ್ಸ್ ಹಾಕ್ತಾರೆ, ಹಾಗಾಗಿ ಇದು ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಬಿಟ್ಟರೆ ಹಸುಗೆ ನೀರೇನಾದರೂ ಜಾಸ್ತಿ ಇಟ್ಟರೆ ಹಾಲು ನೀರಾಗಿ ಕೊಡುತ್ತೆ ಅನ್ನೋದೇನಿಲ್ಲ, ಅದು ಕಾಮಿಡಿ ಹೇಳ್ತಿರ್ತಾರೆ ಅಷ್ಟೇ. ನೆಕ್ಸ್ಟ್ ಇವಾಗ ಆ ಕಡೆ ಒಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಕಾಫಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ತಮ್ಮ ತೊಗೊಂಬಂದಿದ್ನಲ್ವ ತರಕಾರಿನೆಲ್ಲ, ಅದನ್ನೆಲ್ಲ ಒಂದು ಮರಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೀನಿ, ಎಲ್ಲ ಸಾರ್ಟ್ ಔಟ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು. ಹಾಗೆ ಮಧ್ಯಾಹ್ನಕ್ಕೆ ಅವನಿಗೆ ಮಶ್ರೂಮ್ ಗ್ರೇವಿ ಮಾಡಿಕೊಡ್ಬೇಕಂತೆ, ಅದನ್ನು ತೊಗೊಂಬಂದಿದ್ದೇನೆ. ಮಶ್ರೂಮ್ ಗ್ರೇವಿ ಆಗಲಿ ಇಲ್ಲಾಂದರೆ ಪಲಾವ್ ಆಗಲಿ ಮಾಡಿಕೊಡು ಅಂತ ಹೇಳ್ದೆ. ಸರಿನಪ್ಪ ಮಾಡ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಊರಿಂದ ಅಮ್ಮ ಹಾಲನ್ನು ಕಳಿಸ್ಕೊಟ್ಟಿದ್ರಲ್ವ, ಅದನ್ನು ಈ ಕಡೆ ಇಟ್ಟಿದ್ದೀನಿ. ಇನ್ನು ಈ ಕಡೆಗೆ ಕಾಫಿ ಮಾಡೋದಕ್ಕೆ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಆಮೇಲೆ ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ದು ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂದರೆ ಇಂಟೀರಿಯರ್ ಅಣ್ಣ, ನನ್ನ ಹಸ್ಬೆಂಡು ಮತ್ತು ನಾನು, ನನ್ನ ತಮ್ಮ ಎಲ್ಲ ಮಾತಾಡಿಕೊಂಡು ಲೇಟ್ ಆಗಿಬಿಡ್ತು. 2:30 ಏನಾಗೋಗಿತ್ತು ಟೈಮು. ಆವಾಗ ನಾನು ದೋಸೆ ಮಾಡಿ ಮಶ್ರೂಮ್ ಗ್ರೇವಿ ಮಾಡಿದೆ. ಅಂದರೆ ಈ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ಬಿಟ್ಟು ದೋಸೆ ಥರ ಮಾಡ್ತಾರಲ್ವ, ಆ ರೀತಿಯಾಗಿ ಮಾಡಿ ಆಮೇಲೆ ನಾನು ಮಶ್ರೂಮ್ ಗ್ರೇವಿ ಮಾಡಿ ಒಂದು ಸ್ವಲ್ಪ ರೈಸ್ ಮಾರ್ನಿಂಗ್ದೇ ಇತ್ತು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಮತ್ತು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ವಿಡಿಯೋ ಏನು ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಇದು ನೈಟ್ ನಾನು ನಮ್ಮ ಮನೆ ಇಂಟೀರಿಯರ್ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳಿದೆ ಅಷ್ಟೇ. ಟಿ ವಿ ಯೂನಿಟ್ ಈ ರೀತಿಯಾಗಿ ಬಂದಿದೆ, ಮತ್ತು POP ಎಲ್ಲ ಈ ರೀತಿಯಾಗಿ ಬಂದಿದೆ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ದೇವ್ರ ಮನೆ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಇದು ಬಂದು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿಸಿದ್ದೀವಿ. ಇನ್ನು ಈ ಕಡೆಗೆ ಬಂದರೆ ಕಿಚನ್ ಈ ರೀತಿಯಾಗಿ ಬಂದಿದೆ. ನಾನು ಸೆಂಟ್ರಲ್ಲಿ ಅದೊಂದು ರೀತಿಯಾಗಿ ನಮಗೆ ಕಲರ್ ಇಷ್ಟ ಆಗ್ತಿರ್ಲಿಲ್ಲ, ಆಫ್ ವೈಟ್ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಫುಲ್ ವೈಟ್ ಇದು ಯಾಕೋ ನಮಗೆ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ನಾವು ಗ್ಲಾಸಸ್ಸನ್ನು ಹಾಕ್ಸಿದ್ದೀವಿ. ಅದೊಂದು ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಆಗಿದೆ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಅದನ್ನೆಲ್ಲ ಫಿಟ್ ಮಾಡಬೇಕು. ಕೆಳಗಡೆ ಲೈಟಿಂಗ್ಸ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಇನ್ನೂ ಸರಿಯಾಗಿ ಫಿಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಿದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳಷ್ಟೇ, ಒಂದು ಹಾಫ್ ಡೇ ಕೆಲಸ ಇದೆ ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, share, comment and subscribe to my channel. Thank you for watching my video. Have a nice day. Bye bye.